ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ರಷ್ಯಾ ಕ್ರಾಂತಿಯ ಕಾರಣಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ರಷ್ಯಾ ಕ್ರಾಂತಿಯ ಕಾರಣಗಳಲ್ಲಿ ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಆನಂತರ 1905ರ ಕ್ರಾಂತಿಯ ಸ್ಫೂರ್ತಿ, ಹಾಗೆಯೇ ಧಾರ್ಮಿಕ ಕಾರಣಗಳು ಮತ್ತು ಕೊನೆಯದಾಗಿ ತತ್ಕ್ಷಣದ ಕಾರಣ. ಪ್ರಥಮ ಮಹಾಯುದ್ಧದಲ್ಲಿ ರಷ್ಯಾ ನಿರಂತರವಾದಂಥ ಸೋಲುಗಳನ್ನು ಕಂಡಿದ್ದೆ ಮತ್ತು ಆ ದೇಶದಲ್ಲಿ ತೀವ್ರ ಆಹಾರದ ಕೊರತೆ ಮತ್ತು ಸೈನಿಕರ ಸಾವು ನೋವುಗಳೇ ರಷ್ಯಾ ಕ್ರಾಂತಿಗೆ ಕಾರಣಗಳಾದವು. ಇಂದಿನ ತರಗತಿಯಲ್ಲಿ ನಾವು ರಷ್ಯಾ ಕ್ರಾಂತಿಯ ಘಟನೆಗಳು ಅಥವಾ ರಷ್ಯಾ ಕ್ರಾಂತಿಯ ಗತಿಯ ಬಗ್ಗೆ ತಿಳ್ಕೊಳ್ಳೋಣ. ರಷ್ಯಾ ಕ್ರಾಂತಿಯ ಹಂತಗಳು, ದ ಸ್ಟೇಜಸ್ ಆಫ್ ರಷ್ಯನ್ ರೆವಲ್ಯೂಷನ್ ಅಂತ ಕರೀತೀವಿ. ರಷ್ಯಾ ಕ್ರಾಂತಿ 2 ಹಂತಗಳಲ್ಲಿ ನಡೆಯುತ್ತೆ. ರಷ್ಯಾ ಕ್ರಾಂತಿ ಒಟ್ಟು ಎಷ್ಟು ಹಂತಗಳಲ್ಲಿ ನಡೀತು ಅಂತ ಹೇಳಿದ್ರೆ 2 ಹಂತಗಳಲ್ಲಿ ನಡೀತು. ಅದನ್ನು ಮಾರ್ಚ್ ಕ್ರಾಂತಿ, ಮೊದಲನೇದು ಯಾವುದು ಅಂತ ಹೇಳಿದ್ರೆ ಮಾರ್ಚ್ ಕ್ರಾಂತಿ, ಅಥವಾ ಇದನ್ನು ಮೆನ್ಶೆವಿಕ್ ಕ್ರಾಂತಿ ಅಂತಲೂ ಕರೀತಾರೆ. ಮಾರ್ಚ್ ರೆವಲ್ಯೂಷನ್ ಆರ್ ಮೆನ್ಶೆವಿಕ್ ರೆವಲ್ಯೂಷನ್ ಅಂತಲೂ ಕರೆಯಲಾಗಿದೆ. ಇನ್ನು ಎರಡನೇದು ಅಕ್ಟೋಬರ್ ಕ್ರಾಂತಿ, ಅಕ್ಟೋಬರ್ ರೆವಲ್ಯೂಷನ್. ಇದನ್ನು ಬೋಲ್ಶೆವಿಕ್ ರೆವಲ್ಯೂಷನ್ ಅಂತಲೂ ಕರೀತಾರೆ, ಬೋಲ್ಶೆವಿಕ್ ಕ್ರಾಂತಿ ಅಂತಲೂ ಕರೆಯಲಾಗಿದೆ. ಹೀಗೆ 2 ಹಂತಗಳಲ್ಲಿ ರಷ್ಯಾದ ಕ್ರಾಂತಿ ನಡೀತು. ಒಂದು ಮಾರ್ಚ್ ಕ್ರಾಂತಿ ಅಥವಾ ಮೆನ್ಶೆವಿಕ್ ಕ್ರಾಂತಿ, ಎರಡನೇದು ಅಕ್ಟೋಬರ್ ಕ್ರಾಂತಿ ಅಥವಾ ಬೋಲ್ಶೆವಿಕ್ ಕ್ರಾಂತಿ ಅಂತ ಹೇಳೋದನ್ನ ಕರೀತಾರೆ. ಈಗ ಮೊದಲನೇದಾಗಿ ಮಾರ್ಚ್ ಕ್ರಾಂತಿ. ಮಾರ್ಚ್ 8, 1917, ಮಾರ್ಚ್ 8, 1917ರಂದು ಸಾವಿರಾರು ಕ್ರಾಂತಿಕಾರರು, ಅದರಲ್ಲೂ ಪ್ರಮುಖವಾಗಿ ರೈತರು ಮತ್ತು ಕಾರ್ಮಿಕರು ಒಗ್ಗೂಡ್ತಾರೆ. ರೈತರು ಮತ್ತು ಕಾರ್ಮಿಕರು ಒಗ್ಗೂಡಿ ಮಾರ್ಚ್ 8, 1917ನೇ ತಾರೀಕು ಪೆಟ್ರೋಗಾರ್ಡ್ ನಗರದ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ. ಸುಮಾರು 90,000 ಕ್ರಾಂತಿಕಾರರು ಪೆಟ್ರೋಗಾರ್ಡ್ ನಗರದ ಮೇಲೆ ಮಾರ್ಚ್ 8, 1917ರಂದು ಮುತ್ತಿಗೆಯನ್ನು ಹಾಕ್ತಾರೆ. ಅವರೊಂದು ಘೋಷಣೆಯನ್ನು ಕೂಗ್ತಾರೆ, ರೊಟ್ಟಿ ಮತ್ತು ಶಾಂತಿ, ಫುಡ್ ಅಂಡ್ ಪೀಸ್ ಎಂಬ ಘೋಷಣೆಯನ್ನು ಕೂಗ್ತಾರೆ. ನಮಗೆ ರೊಟ್ಟಿ ಆಹಾರವನ್ನು ಕೊಡಿ ಮತ್ತು ನಮಗೆ ಶಾಂತಿಯನ್ನು ಕೊಡಿ ಎಂಬ ಘೋಷಣೆಗಳನ್ನು ಕೂಗ್ತಾ ಸುಮಾರು 90,000 ಕ್ರಾಂತಿಕಾರರು ಪೆಟ್ರೋಗಾರ್ಡ್ ನಗರದ ಮೇಲೆ ದಾಳಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ರೊಟ್ಟಿ ಅಂಗಡಿಗಳನ್ನು, ಅಂದರೆ ರೇಷನ್ ಸ್ಟೋರ್ಸ್ ಅಂತ ಹೇಳಿ ಕರಿತೀವಲ್ಲ, ರೊಟ್ಟಿ ಅಂಗಡಿಗಳ ಮೇಲೆ ದಾಳಿಯನ್ನು ನಡೆಸ್ತಾರೆ. ಅವುಗಳನ್ನು ಲೂಟಿಯನ್ನು ಮಾಡ್ತಾರೆ. ರೊಟ್ಟಿ ಅಂಗಡಿಗಳನ್ನು ಲೂಟಿಯನ್ನು ಮಾಡಿದ್ರು. ಹಾಗೆಯೇ ಸೆರೆಮನೆಯ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿದ್ದಂಥ ಜೈಲ್, ಆ ಜೈಲಿನ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಬಂಧಿಸಿಟ್ಟಿದ್ದಂಥ ಕೈದಿಗಳ ಬಿಡುಗಡೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಮತ್ತೊಂದು ಘೋಷಣೆಯನ್ನು ಕೂಗ್ತಾರೆ, ಸಮಾಜವಾದಿ ರಾಷ್ಟ್ರ ನಿರ್ಮಾಣವಾಗಲಿ, ಸಮಾಜವಾದಿ ರಾಷ್ಟ್ರ ನಿರ್ಮಾಣವಾಗಲಿ, ಕ್ರಾಂತಿ ಚಿರಾಯುವಾಗಲಿ. ಸಮಾಜವಾದಿ ರಾಷ್ಟ್ರ ನಿರ್ಮಾಣ ಆಗಬೇಕು ಮತ್ತು ಕ್ರಾಂತಿಯು ಗೆಲುವನ್ನು ಪಡಿಬೇಕು, ಚಿರಾಯುವಾಗಬೇಕು ಅಂತಕ್ಕಂಥ ಘೋಷಣೆಯನ್ನು ಕೂಗ್ತಾರೆ. ಮಾರನೆಯ ದಿನ 9ನೇ ತಾರೀಕು, 9 ಮಾರ್ಚ್ 1917ರಂದು ಕೇವಲ 90,000 ಇದ್ದಂತಹ ಸಂಖ್ಯೆ ಅದು 2,40,000ಕ್ಕೆ ಇರುತ್ತೆ. ಕೇವಲ 90,000 ಇದ್ದರು. ಒಂದೇ ದಿನದಲ್ಲಿ ಅವರ ಸಂಖ್ಯೆ ಎಷ್ಟಾಯಿತು ಅಂತ ಹೇಳಿದ್ರೆ 2,40,000 ಜನ ಅಲ್ಲಿ ಸೇರ್ತಾರೆ. ಲೆನಿನ್, ಬೋಲ್ಶೆವಿಕ್ ಪಕ್ಷದ ನಾಯಕನಾಗಿದ್ದಂಥ ಲೆನಿನ್ ಅಂತಕ್ಕಂಥವನು ಆ ಪೆಟ್ರೋಗಾರ್ಡ್ ನಗರಕ್ಕೆ ತೆರೆದ ಜೀಪಿನಲ್ಲಿ ಬರ್ತಾನೆ. ಬಂದು ಅವನು ಘೋಷಣೆಯನ್ನು ಹೊರಡಿಸ್ತಾನೆ, ಕ್ರಾಂತಿ ಚಿರಾಯುವಾಗಲಿ, ಕ್ರಾಂತಿ ಚಿರಾಯುವಾಗಲಿ, ಸಮತಾ ರಾಷ್ಟ್ರ ನಿರ್ಮಾಣವಾಗಲಿ ಅಂತೇಳಿ ಘೋಷಣೆಯನ್ನು ಹೊರಡಿಸ್ತಾನೆ. ಝಾರ್ ದೊರೆ ಈ ಕ್ರಾಂತಿಯನ್ನು ಹತ್ತಿಕ್ಕಲಿಕ್ಕೆ ಸೈನ್ಯವನ್ನು ರವಾನೆಯನ್ನು ಮಾಡ್ತಾನೆ. ಸೈನಿಕರು ಸಹ ಕ್ರಾಂತಿಕಾರರ ಜೊತೆಗೆ ಸೇರ್ಕೊಳ್ತಾರೆ. ಸೈನಿಕರು ಸಹ ಕ್ರಾಂತಿಕಾರರನ್ನು ಹತ್ತಿಕ್ಕದೆ ಅವರು ಸಹ ಯಾರ ಜೊತೆಗೆ ಸೇರ್ಕೊಂಡ್ರು ಅಂತ ಹೇಳಿದ್ರೆ ಕ್ರಾಂತಿಕಾರರ ಜೊತೆಗೆ ಸೇರ್ಕೊಳ್ತಾರೆ. ಯಾಕೆ ಅಂದರೆ ಸೈನಿಕರು ಸಹ ಏನು ಬೇಕಾಗಿತ್ತು ಅಂತ ಹೇಳಿದ್ರೆ ಶಾಂತಿ ಅಂತಕ್ಕಂಥದ್ದು ಬೇಕಾಗಿತ್ತು. ಹಾಗಾಗಿನೇ ಶಾಂತಿಯನ್ನು ಬಯಸಿದಂಥ ಸೈನಿಕರು ಕ್ರಾಂತಿಕಾರರಿಗೆ ಬೆಂಬಲವನ್ನು ಕೊಟ್ಟು ಅವರು ಸಹ ಕ್ರಾಂತಿ ಚಿರಾಯುವಾಗಲಿ ಅಂತೇಳಿ ಘೋಷಣೆಯನ್ನು ಕೂಗ್ತಾರೆ. ನಮಗೂ ರೊಟ್ಟಿಯನ್ನು ಕೊಡಿ, ನಮಗೂ ಶಾಂತಿಯನ್ನು ಕೊಡಿ ಅಂತೇಳಿ ಕ್ರಾಂತಿಕಾರರ ಜೊತೆಗೆ ಕೈ ಜೋಡಿಸ್ತಾರೆ. ಹಾಗಾಗಿನೇ
11ನೇ ತಾರೀಕು 11 ಮಾರ್ಚ್ 1917 ಅನಿವಾರ್ಯವಾಗಿ ರಾಜ ಝಾರ್ ದೊರೆ ಡ್ಯೂಮಾ ಸಭೆಯನ್ನು ವಿಸರ್ಜಿಸ್ತಾನೆ. ಡ್ಯೂಮಾ ಅಂತ ಹೇಳಿದ್ರೆ ಅದು ಜನಪ್ರತಿನಿಧಿಗಳ ಸಭೆ, ರಷ್ಯಾದಲ್ಲಿದ್ದಂಥ ಜನಪ್ರತಿನಿಧಿಗಳ ಸಭೆ. ಆ ಸಭೆಯನ್ನು ಅವನು ಸಂಪೂರ್ಣವಾಗಿ ವಿಸರ್ಜನೆಯನ್ನ ಮಾಡ್ತಾನೆ. ಕ್ರಾಂತಿಕಾರರು ರೊಚ್ಚಿಗೆ ಹೇಳ್ತಾರೆ. ಯಾವಾಗ ಡ್ಯೂಮಾ ಸಭೆಯನ್ನು ವಿಸರ್ಜಿಸಿದ್ನೋ ಆಗ ಕ್ರಾಂತಿಕಾರರು ರೊಚ್ಚಿಗೆ ಹೇಳ್ತಾರೆ. 14ನೇ ತಾರೀಕು 14 ಮಾರ್ಚ್ 1917 ಇಡೀ ಪೆಟ್ರೋಗಾರ್ಡ್ ನಗರ ಕ್ರಾಂತಿಕಾರರ ವಶ ಆಗುತ್ತೆ. ಹೀಗೆ 8ನೇ ತಾರೀಕು ಆರಂಭಗೊಂಡಂಥ ಕ್ರಾಂತಿ 14ನೇ ತಾರೀಕಿನೊಳಗೆ ಮುಕ್ತಾಯವನ್ನು ಹೊಂದುತ್ತೆ. ಇಡೀ ಪೆಟ್ರೋಗಾರ್ಡ್ ನಗರವನ್ನು ಕ್ರಾಂತಿಕಾರರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಯಾವಾಗ ಪೆಟ್ರೋಗಾರ್ಡ್ ನಗರ ವಶ ಆಯಿತೋ ಆಗ ಝಾರ್ ತನ್ನ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗಿ ಬಂತು. ಅವನ ಸೈನಿಕರು ಸಹ ಯಾರ ಜೊತೆಗೆ ಸೇರಿದ್ರು ಅಂತ ಹೇಳಿದ್ರೆ ಕ್ರಾಂತಿಕಾರರ ಜೊತೆಗೆ ಸೇರಿದ್ರು. ಹಾಗೆಯೇ ಅನಿವಾರ್ಯವಾಗಿ ತನ್ನ ಅಧಿಕಾರವನ್ನು ಯಾರು ಕಳ್ಕೊಂಡ ಅಂತ ಹೇಳಿದ್ರೆ ಝಾರ್ ದೊರೆ ತನ್ನ ಅಧಿಕಾರವನ್ನು ಕಳೆದುಕೊಳ್ತಾನೆ. ಹಾಗಾಗಿ ಮಾರ್ಚ್ 15ನೇ ತಾರೀಕು ಝಾರ್ ತನ್ನ ಸಿಂಹಾಸನವನ್ನು ತ್ಯಜಿಸ್ತಾನೆ. ಮತ್ತು ಅವನು ಅಲ್ಲಿಂದ ತಪ್ಪಿಸಿಕೊಂಡು ಹೊರಡ್ತಾನೆ. ರೈಲಿನಲ್ಲಿ ಮಾರುವೇಷದಲ್ಲಿ ಝಾರ್ ದೊರೆ ತಪ್ಪಿಸ್ಕೊಂಡು ಹೋಗ್ತಾನೆ. ಆದರೆ ಅವನನ್ನು ಕ್ರಾಂತಿಕಾರರು ಝಾರ್ನನ್ನು ಬಂಧಿಸ್ತಾರೆ. ಮಾರ್ಚ್ 16ನೇ ತಾರೀಕು ಅವನನ್ನು ಗುಂಡಿಕ್ಕಿ ಕೊಲ್ತಾರೆ. ಮಾರ್ಚ್ 16ನೇ ತಾರೀಕು ಝಾರ್ ದೊರೆಯನ್ನು ಗುಂಡಿಕ್ಕಿ ಕೊಂದರು. ಹೀಗೆ ಝಾರ್ನ ಅಂತ್ಯದೊಂದಿಗೆ ರೊಮನೋವ್ ಸಂತತಿಯ ಆಡಳಿತ ರಷ್ಯಾದಲ್ಲಿ ಅಂತ್ಯ ಆಗುತ್ತೆ. ಈಗ ಮಾರ್ಚ್ ಕ್ರಾಂತಿಯು ರೊಮನೋವ್ ಸಂತತಿಯ ಝಾರ್ ದೊರೆಗಳ ದರ್ಪಿಷ್ಟ ನಿರಂಕುಶ ಆಡಳಿತಕ್ಕೆ ಅಂತ್ಯವನ್ನು ಆಡ್ತು ಮತ್ತು ಕ್ರಾಂತಿ ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅದನ್ನೇ ನಾವು ಮೆನ್ಶೆವಿಕ್ ಕ್ರಾಂತಿ ಅಥವಾ ಮಾರ್ಚ್ ಕ್ರಾಂತಿ ಅಂತೇಳಿ ಇದನ್ನು ಕರೀತಾರೆ. 8ನೇ ತಾರೀಕು ಆರಂಭ ಆಯಿತು. 16ನೇ ತಾರೀಕು ಇಡೀ ಪೆಟ್ರೋಗಾರ್ಡ್ ನಗರ ಅವರ ವಶ ಆಯಿತು. 15ನೇ ತಾರೀಕು ಝಾರ್ ರಾಜೀನಾಮೆಯನ್ನು ಕೊಟ್ಟ. 16ನೇ ತಾರೀಕು ಅವನು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಕ್ರಾಂತಿಕಾರರು ಬಂಧಿಸಿ ಅವನನ್ನು ಗುಂಡಿಕ್ಕಿ ಕೊಂದರು. ಆ ಮೂಲಕ ಹಲವು ಶತಮಾನಗಳ ಕಾಲ ಆಡಳಿತವನ್ನು ನಡೆಸಿದಂಥ ರೊಮನೋವ್ ಸಂತತಿಯ ದರ್ಪಿಷ್ಟ ಆಡಳಿತಕ್ಕೆ ಅಂತ್ಯವನ್ನು ಬರೆಯಲಾಯಿತು ಮತ್ತು ಅಲ್ಲಿ ಕ್ರಾಂತಿ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಹೀಗೆ ಕ್ರಾಂತಿ ಸರ್ಕಾರ ಏನು ಸ್ಥಾಪನೆ ಆಯಿತು, ಆ ಸರ್ಕಾರದ ಅಧಿಕಾರವನ್ನು ಮೆನ್ಶೆವಿಕ್ ಪಕ್ಷದ ನಾಯಕನಾಗಿದ್ದಂಥ ಅಲೆಕ್ಸಾಂಡರ್ ಕೆರೆನೆಸ್ಕಿ ಅಂತಕ್ಕಂಥ ವಹಿಸಿಕೊಳ್ತಾನೆ. ಅಲೆಕ್ಸಾಂಡರ್ ಕೆರೆನೆಸ್ಕಿಯ ನೇತೃತ್ವದಲ್ಲಿ ತಾತ್ಕಾಲಿಕ ಸರ್ಕಾರ ಅಲೆಕ್ಸಾಂಡರ್ ಕೆರೆನೆಸ್ಕಿಯ ನೇತೃತ್ವದಲ್ಲಿ ತಾತ್ಕಾಲಿಕ ಸರ್ಕಾರ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ಅವನು ಅಧಿಕಾರವನ್ನು ವಹಿಸಿಕೊಳ್ತಾನೆ. ಹಾಗೆ ಇದನ್ನು ಹಂಗಾಮಿ ಸರ್ಕಾರ ಅಥವಾ ತಾತ್ಕಾಲಿಕ ಸರ್ಕಾರ ಅಂತಲೂ ಸಹ ಕರೆಯಲಾಗುತ್ತೆ. ಈ ತಾತ್ಕಾಲಿಕ ಸರ್ಕಾರ 1917 ಮೇ 15ನೇ ತಾರೀಕು ಅಸ್ತಿತ್ವಕ್ಕೆ ಬಂತು. ಕೆರೆನೆಸ್ಕಿ ಇದರ ನಾಯಕತ್ವವನ್ನು ವಹಿಸಿಕೊಳ್ತಾನೆ. ಅವನು ಯಾವ ಪಕ್ಷಕ್ಕೆ ಸೇರಿದ್ದ ಅಂತ ಹೇಳಿದ್ರೆ ಮೆನ್ಶೆವಿಕ್ ಎಂಬ ಪಕ್ಷಕ್ಕೆ ಸೇರಿದ್ದ. ಹಾಗೆ ಇದನ್ನು ಮೆನ್ಶೆವಿಕ್ ಸರ್ಕಾರ ಎಂತಲೂ ಹಂಗಾಮಿ ಸರ್ಕಾರ ಎಂತಲೂ ತಾತ್ಕಾಲಿಕ ಸರ್ಕಾರ ಅಂತಲೂ ಸಹ ಕರೆಯಲಾಗಿದೆ. ಅವನು ಕ್ರಾಂತಿಯ ಸಮಯದಲ್ಲಿ ಕ್ರಾಂತಿಕಾರರಿಗೆ ಭರವಸೆಯನ್ನು ಕೊಟ್ಟಿರ್ತಾನೆ. ದೇಶದ ಜನತೆಗೆ ಅನ್ನ, ನಾನು ಅಧಿಕಾರವನ್ನು ವಹಿಸಿಕೊಂಡೆ ಅಂತ ಹೇಳಿದ್ರೆ ನಾನು ಹಸಿದವರಿಗೆ ಏನನ್ನ ಕೊಡ್ತೇನೆ ಅಂತ ಹೇಳಿದ್ರೆ ಅನ್ನವನ್ನು ಕೊಡ್ತೇನೆ, ನಿಮ್ಮ ಹೊಟ್ಟೆಯನ್ನು ತುಂಬಿಸ್ತೇನೆ. ಹಾಗೆ ನಾನು 2ನೇ ಭರವಸೆಯನ್ನು ಕೊಟ್ಟಿರ್ತಾನೆ, ರೈತರಿಗೆ ಭೂಮಿಯನ್ನು ಕೊಡ್ತೇನೆ. ನಾನು ಕ್ರಾಂತಿ ಯಶಸ್ವಿಯಾಗಿ ನಾನು ನಾಯಕನಾದರೆ ಹಸಿದವರಿಗೆ ಅನ್ನ ಮತ್ತು ರೈತರಿಗೆ ಭೂಮಿಯನ್ನು ಕೊಡ್ತೇನೆ, ಸೈನಿಕರಿಗೆ ಶಾಂತಿಯನ್ನು ಕೊಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದ. ಈಗ ಅನ್ನ, ಭೂಮಿ ಮತ್ತು ಶಾಂತಿ ಈ 3 ಭರವಸೆಗಳನ್ನು ಕೊಟ್ಟು ಅವನ ಅಧಿಕಾರವನ್ನು ವಹಿಸಿಕೊಂಡಿರ್ತಾನೆ. ಆದರೆ ಅಧಿಕಾರಕ್ಕೆ ಬಂದ ನಂತರ ಈ 3 ಭರವಸೆಗಳನ್ನು ಈಡೇರಿಸುವಲ್ಲಿ ಯಾರು ವಿಫಲನಾದ ಅಂತ ಹೇಳಿದ್ರೆ ಕೆರೆನೆಸ್ಕಿ ವಿಫಲತೆ ಅಂತಕ್ಕನ್ನೋದನ್ನು ಹೊಂದುತ್ತಾನೆ. ತನ್ನ ಉದ್ದೇಶಗಳನ್ನು ತನ್ನ ಭರವಸೆಗಳನ್ನು ಈಡೇರಿಸುವಲ್ಲಿ ಅವನು ವಿಫಲನಾದ. ಹಾಗಾಗಿನೇ ಅವನ ವಿರುದ್ಧ ಮತ್ತೊಂದು ಕ್ರಾಂತಿ ಆಗುತ್ತೆ. ಆ ಕ್ರಾಂತಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ
ಅಕ್ಟೋಬರ್ ಕ್ರಾಂತಿ ಅಥವಾ ಬೋಲ್ಶೆವಿಕ್ ಕ್ರಾಂತಿ ಅಂತ ಕರೀತಾರೆ. ಈಗ ಮಾರ್ಚ್ ಕ್ರಾಂತಿ ಯಶಸ್ವಿ ಆಯಿತು. ಆ ಕ್ರಾಂತಿಯ ಯಶಸ್ಸಿನ ನಂತರ ಅಧಿಕಾರಕ್ಕೆ ಬಂದಂತಹ ಅಲೆಕ್ಸಾಂಡರ್ ಕೆರೆನೆಸ್ಕಿ ಅಂತಕ್ಕಂಥವನು ತಾನು ನೀಡಿದ್ದ ಭರವಸೆಗಳನ್ನ ಜಾರಿಗೆ ತರುವಲ್ಲಿ ಏನಾದ ಅಂತ ಹೇಳಿದ್ರೆ ವಿಫಲನಾದ. ದೇಶದ ಜನತೆಗೆ ಅನ್ನ ಕೊಡುವಲ್ಲಿ ವಿಫಲನಾದ, ರೈತರಿಗೆ ಭೂಮಿಯನ್ನು ಕೊಡುವಲ್ಲಿ ವಿಫಲನಾದ ಮತ್ತು ಸೈನಿಕರಿಗೆ ಶಾಂತಿಯನ್ನು ನೀಡದೇ ಪ್ರಥಮ ಮಹಾಯುದ್ಧದಲ್ಲಿ ಮತ್ತೆ ತನ್ನ ಸೈನ್ಯವನ್ನು ತೊಡಗಿಸ್ತಾನೆ. ಹಾಗಾಗಿ ಅವನ ಉದ್ದೇಶಗಳನ್ನು ಈಡೇರಿಸ್ತಿಲ್ಲ. ಹಾಗೇನೆ ಮತ್ತೊಮ್ಮೆ ರಷ್ಯಾದ ಜನ ಮತ್ತೊಂದು ಕ್ರಾಂತಿಗೆ ಸಿದ್ಧರಾಗ್ತಾರೆ. ಆ ಕ್ರಾಂತಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಕ್ಟೋಬರ್ ಕ್ರಾಂತಿ ಅಂತ ಕರಿತೀವಿ. ಈ ಕ್ರಾಂತಿಯ ನಾಯಕತ್ವವನ್ನ ಬೋಲ್ಶೆವಿಕ್ ಪಕ್ಷದ ನಾಯಕನಾದಂತಹ ಲೆನಿನ್ ಅಂತಕ್ಕಂಥವನು ವಹಿಸ್ಕೊಳ್ತಾನೆ. ಹೀಗೆ ಅಕ್ಟೋಬರ್ ಕ್ರಾಂತಿ, ಎರಡನೇ ಕ್ರಾಂತಿ ಏನಿದೆಯಲ್ಲ ಅದು ಲೆನಿನ್ನ ನೇತೃತ್ವದಲ್ಲಿ ನಡೀತು. ಇದನ್ನ ಬೋಲ್ಶೆವಿಕ್ ಕ್ರಾಂತಿ ಅಂತಲೂ ಕರಿತೇವೆ. ಹಾಗೆ ಇದನ್ನ ರಕ್ತರಹಿತ ಕ್ರಾಂತಿ ಅಂತಲೂ ಕರೀತೇವೆ. ಈ ಕ್ರಾಂತಿಯನ್ನ ರಕ್ತರಹಿತ ಕ್ರಾಂತಿ ಅಂತಲೂ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಲೆನಿನ್ 4 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರುವುದಾಗಿ ಘೋಷಿಸ್ತಾನೆ. 4 ಅಂಶಗಳ ಕಾರ್ಯಕ್ರಮಗಳನ್ನು ಅವನು ಘೋಷಣೆಯನ್ನು ಮಾಡ್ತಾನೆ. ಮೊದಲನೇದು ಸೈನಿಕರಿಗೆ ಶಾಂತಿ. ನಾನು ಜರ್ಮನಿಯ ದೇಶದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತೇನೆ. ತತ್ಕ್ಷಣಕ್ಕೆ ನಾನು ಯುದ್ಧ ಭೂಮಿಯಿಂದ ಸೈನಿಕರನ್ನ ಹಿಂದಕ್ಕೆ ಕರೆಸಿ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತೇನೆ. ನೀವು ನನಗೆ ಬೆಂಬಲವನ್ನು ಕೊಡಿ ಅಂತೇಳಿ ಅವನು ದೇಶದ ಜನತೆಯನ್ನ ಕೇಳ್ಕೊಳ್ತಾನೆ. ಈಗ ಅವನ ಮೊದಲ ಭರವಸೆ ಏನಾಗಿತ್ತು ಅಂತ ಹೇಳಿದ್ರೆ ಸೈನಿಕರಿಗೆ ಶಾಂತಿಯನ್ನ ಕೊಡ್ತೇನೆ ಅಂತೇಳಿ. ಇನ್ನು ಎರಡನೇದು ಕಾರ್ಮಿಕರಿಗೆ ಉದ್ಯೋಗ. ಕಾರ್ಮಿಕರಿಗೆ ಉದ್ಯೋಗ. ನಾನು ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಡ್ತೇನೆ. ಯಾರು ದುಡಿಮೆಯನ್ನ ಮಾಡ್ತಿರೋ ಅಂತಹ ಕೈಗಳಿಗೆ ನಾನು ಏನನ್ನ ಕೊಡ್ತೇನೆ? ಬಂದೂಕನ್ನು ಕೊಡುವುದರ ಬದಲಾಗಿ ಕೆಲಸವನ್ನ ಕೊಡ್ತೇನೆ. ಉತ್ಪಾದನೆಯನ್ನ ಮಾಡಲಿಕ್ಕೆ ನಾನು ನಿಮಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಉತ್ಪಾದನಾ ವಲಯ ಏನಿದೆ ಅದನ್ನು ಕಾರ್ಮಿಕರ ಕೈಗೆ ವಹಿಸ್ತೇನೆ ಅಂತಕ್ಕಂಥ ಭರವಸೆಯನ್ನ ಕೊಡ್ತಾನೆ. ಇನ್ನ ಮೂರನೇದಾಗಿ ರೈತರಿಗೆ ಭೂಮಿಯನ್ನ ಕೊಡ್ತೇನೆ. ನೀವು ಈ ನನ್ನ ಕ್ರಾಂತಿಯನ್ನು ಬೆಂಬಲಿಸಿದ್ದೇ ಆದರೆ ಕೆರೆನೆಸ್ಕಿ ನಿಮಗೆ ಏನು ಭೂಮಿಯನ್ನು ಕೊಡುವಲ್ಲಿ ವಿಫಲನಾಗಿದ್ದಾನೆ, ಆ ಭೂಮಿಯನ್ನು ನಾನು ನಿಮಗೆ ಕೊಡ್ತೇನೆ. ಹಾಗೆಯೇ ನಾಲ್ಕನೇದಾಗಿ ಏನು ಹೇಳ್ತಾನೆ? ಹಸಿದವರಿಗೆ ಅನ್ನ. ನಾನು ದೇಶದ ಜನತೆಗೆ ಹಸಿವನ್ನು ನೀಗಿಸ್ತೇನೆ, ಅವರ ಹೊಟ್ಟೆಯನ್ನು ತುಂಬಿಸ್ತೇನೆ, ಎಲ್ಲರಿಗೂ ಆಹಾರ ಸರಬರಾಜನ್ನು ನಾನು ಮಾಡಲಿಕ್ಕೆ ಅಗತ್ಯವಾದಂಥ ಕ್ರಮಗಳನ್ನು ಕೈಗೊಳ್ತೇನೆ. ಹಾಗಾಗಿ ನೀವು ನನ್ನ ಕ್ರಾಂತಿಯನ್ನ ಅಥವಾ ನನ್ನನ್ನು ಬೆಂಬಲಿಸಿ ಅಂತೇಳಿ ಅವನ ಕ್ರಾಂತಿಕಾರರನ್ನ, ದೇಶದ ಜನರನ್ನ ಕೇಳ್ಕೊಳ್ತಾನೆ. ಹಾಗಾಗಿ ಸಂಪೂರ್ಣ ದೇಶದ ಜನತೆ ತಮ್ಮ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲನಾಗಿದ್ದಂತಹ ಕೆರೆನೆಸ್ಕಿಯ ಮೆನ್ಶೆವಿಕ್ ಸರ್ಕಾರದ ವಿರುದ್ಧ ಅಥವಾ ತಾತ್ಕಾಲಿಕ ಸರ್ಕಾರದ ವಿರುದ್ಧ ಮತ್ತೆ ದಂಗೆಯನ್ನ ಹೇಳ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಕೆರೆನೆಸ್ಕಿ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಇದೊಂದು ರಕ್ತರಹಿತವಾದಂತಹ, ಯಾವಾಗ ಜನತೆ ದಂಗೆ ಎತ್ತರೋ ಆಗ ಕೆರೆನೆಸ್ಕಿ ತನ್ನ ಹುದ್ದೆಗೆ ಏನನ್ನ ಕೊಡ್ತಾನೆ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಕೊಡ್ತಾನೆ. ಯಾವ ರಕ್ತಪಾತವೂ ಇಲ್ಲದೆ ಕ್ರಾಂತಿ ಯಶಸ್ವಿ ಅಂತಕ್ಕನ್ನೋದನ್ನು ಪಡ್ಕೊಳ್ಳುತ್ತೆ ಮತ್ತು ಲೆನಿನ್ನ ನೇತೃತ್ವದಲ್ಲಿ ಹೊಸ ಸರ್ಕಾರದ ಸ್ಥಾಪನೆ ಅಂತಕ್ಕನ್ನೋದು ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಕ್ಟೋಬರ್ ಕ್ರಾಂತಿ ಅಂತ ಕರಿತೀವಿ. ಹೀಗೆ ತಾತ್ಕಾಲಿಕ ಸರ್ಕಾರವನ್ನು ಪತನಗೊಳಿಸಲು ದೇಶದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದಂತಹ ಲೆನಿನ್ ರಕ್ತರಹಿತವಾದಂತಹ ಕ್ರಾಂತಿಯನ್ನು ನಡೆಸಿ ಕೆರೆನೆಸ್ಕಿಯನ್ನ ಪತನಗೊಳಿಸಿ ತಾನು ಅಧಿಕಾರ ಅಂತಕ್ಕನ್ನೋದನ್ನು ವಹಿಸಿಕೊಳ್ತಾರೆ. ಹೀಗೆ ಅಧಿಕಾರಕ್ಕೆ ಬಂದಂತಹ ಲೆನಿನ್ ಅಂತಕ್ಕಂಥದ್ದು ಮುಂದೆ ರಷ್ಯಾದ ಅಧ್ಯಕ್ಷನಾಗ್ತಾನೆ. ಮುಂದೆ ರಷ್ಯಾದ ಅಧ್ಯಕ್ಷನಾಗಿ 1924ರವರೆಗೆ ತನ್ನ ದೇಶವನ್ನು ಮುನ್ನಡೆಸುವ ಕೆಲಸವನ್ನು ಮಾಡ್ತಾನೆ. 1917ರಿಂದ 1924ರವರೆಗೆ ರಷ್ಯಾ ದೇಶದ ಅಧ್ಯಕ್ಷನಾಗಿ ರಷ್ಯಾ ದೇಶವನ್ನು ಮುನ್ನಡೆಸ್ತಕ್ಕಂತಹ ಕೆಲಸವನ್ನ ಮಾಡ್ತಾನೆ. ಅವನಿಗೆ ಅವನ ಸ್ನೇಹಿತನಾದಂಥ ಟ್ರಾಟಸ್ಕಿ ಎಂತಕ್ಕಂಥ ಬೆಂಬಲವನ್ನು ಕೊಡ್ತಾನೆ. ಟ್ರಾಟಸ್ಕಿ ಅವನ ನೇತೃತ್ವದಲ್ಲಿ ಕೆಂಪು ಸೈನ್ಯ ಸಿದ್ಧವಾಗುತ್ತೆ. ಅದನ್ನು ರೆಡ್ ಆರ್ಮಿ ಅಂತಲೇ ಕರೀತಾರೆ. ಆ ರೆಡ್ ಆರ್ಮಿಯು ಕ್ರಾಂತಿಯಲ್ಲಿ ಭಾಗವಹಿಸುತ್ತೆ, ಕ್ರಾಂತಿಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗೆ ಲೆನಿನ್ ತನ್ನ ಸರ್ಕಾರವನ್ನು ಸ್ಥಾಪಿಸುವಲ್ಲಿ ಅವನ ಸ್ನೇಹಿತನಾದಂತಹ ಟ್ರಾಟಸ್ಕಿಯ ಕೆಂಪು ಸೈನ್ಯ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತ್ತು. ಇನ್ನು ಇವನ ಪ್ರಮುಖ ಸಾಧನೆಗಳನ್ನು ನಾವು ನೋಡೋದಾದ್ರೆ, ಮೊದಲನೇದಾಗಿ ಸೈನಿಕರಿಗೆ ಶಾಂತಿ. 4 ಭರವಸೆಗಳನ್ನು ಕೊಟ್ಟಿದ್ದ. ಆ 4 ಭರವಸೆಗಳನ್ನು ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣವೇ ಒಂದೊಂದಾಗಿ ಅವನು ಜಾರಿಗೆ ತರ್ತಾನೆ. ಮೊದಲನೇದಾಗಿ ಮಾಡಿದಂಥ ಕೆಲಸ ಏನು ಅಂತ ಹೇಳಿದ್ರೆ ಸೈನಿಕರಿಗೆ ಶಾಂತಿ.
1918ರಲ್ಲಿ ಜರ್ಮನಿ ದೇಶದ ಜೊತೆಗೆ ಬ್ರೆಸ್ಟ್ ಲಿಟೋವಸ್ಕ್ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾರೆ. 1918ರಲ್ಲಿ ಜರ್ಮನಿ ದೇಶದ ಜೊತೆಗೆ ಬ್ರೆಸ್ಟ್ ಲಿಟೋವಸ್ಕ್ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾನೆ ಮತ್ತು ಯುದ್ಧ ರಂಗದಿಂದ ತನ್ನ ಸೈನಿಕರನ್ನು ಹಿಂದೆ ಕರೆಸಿಕೊಂಡು ಸೈನಿಕರಿಗೆ ಏನನ್ನು ನೀಡಿದ ಅಂತ ಹೇಳಿದ್ರೆ ಶಾಂತಿಯನ್ನು ನೀಡ್ತಾನೆ. ಈಗ ಪ್ರಥಮ ಮಹಾಯುದ್ಧದಿಂದ ರಷ್ಯಾ ಹಿಂದಕ್ಕೆ ಬಂತು. ಸೈನಿಕರಿಗೆ ಬೇಕಾದಂತಹ ಶಾಂತಿಯನ್ನು ನೀಡುವಲ್ಲಿ ಯಾರು ಯಶಸ್ವಿಯಾದ ಅಂತ ಹೇಳಿದ್ರೆ ಲೆನಿನ್ ಯಶಸ್ವಿಯಾದ, ತನ್ನ ಮೊದಲ ಭರವಸೆಯನ್ನು ಈಡೇರಿಸಿದ. ಇನ್ನು ಎರಡನೇದು NEP ಜಾರಿ. NEP ಅಂತ ಹೇಳಿದ್ರೆ ನ್ಯೂ ಎಕನಾಮಿಕ್ ಪಾಲಿಸಿ, ಲೆನಿನ್ನ ಹೊಸ ಆರ್ಥಿಕ ನೀತಿ. NEP ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರೀತೇವೆ. 1921ರಲ್ಲಿ ಅದನ್ನು ಜಾರಿಗೆ ತರ್ತಾರೆ. ಇದನ್ನು ಲೆನಿನ್ನ ಹೊಸ ಆರ್ಥಿಕ ನೀತಿ ಅಂತಲೇ ಕರೆಯಲಾಗಿದೆ. ಇದರ ಮೂಲಕ ರಾಷ್ಟ್ರೀಕರಣವನ್ನು ಮಾಡ್ತಾನೆ. ರಾಷ್ಟ್ರೀಕರಣ, ಬ್ಯಾಂಕ್ಗಳು, ಸರ್ಕಾರಿ ಕಚೇರಿಗಳು, ಕೈಗಾರಿಕೆಗಳು, ಅಂಚೆ ಮತ್ತು ತಂತಿ, ರೈಲ್ವೆ, ಶಾಲೆ, ಹೀಗೆ ಎಲ್ಲವನ್ನು ನ್ಯಾಷನಲೈಸೇಷನ್ ಮಾಡಿದ, ರಾಷ್ಟ್ರೀಕರಣ ಅಂತಕ್ಕನ್ನೋದನ್ನು ಮಾಡ್ತಾನೆ. ಆನಂತರ ಮೂರನೆಯ ಭರವಸೆ, ರೈತರಿಗೆ ಭೂಮಿಯನ್ನು ಕೊಡ್ತಾನೆ. ರಾಷ್ಟ್ರದ ಭೂಮಿಯನ್ನು, ಏನು ಶ್ರೀಮಂತರ ಬಳಿಯಲ್ಲಿದ್ದಂಥ ಭೂಮಿಯನ್ನೆಲ್ಲವನ್ನ ವಶಪಡಿಸಿಕೊಳ್ತಾನೆ ಮತ್ತು ಅದನ್ನು ಯಾರಿಗೆ ಹಂಚ್ತಾನೆ ಅಂತ ಹೇಳಿದ್ರೆ ರೈತರಿಗೆ ಹಂಚುವ ಕೆಲಸವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಸಿಂಡಿಕೇಟ್ಗಳನ್ನು ಸ್ಥಾಪಿಸ್ತಾನೆ. ನ್ಯಾಷನಲ್ ಸಿಂಡಿಕೇಟ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಆ ರಾಷ್ಟ್ರೀಯ ಸಿಂಡಿಕೇಟ್ಗಳನ್ನು ಸ್ಥಾಪಿಸಿ ಉತ್ಪಾದನಾ ವಲಯಕ್ಕೆ ಬೆಂಬಲವನ್ನು ಕೊಡ್ತಾನೆ. ಅದು ಕೈಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಅದಕ್ಕೆ ಬೆಂಬಲ ಅಂತಕ್ಕನ್ನೋದನ್ನು ಕೊಡ್ತಾನೆ. ಮಾರಾಟಕ್ಕೆ, ವ್ಯಾಪಾರಕ್ಕೆ ಹೆಚ್ಚಿನ ಪ್ರೋತ್ಸಾಹ ಅಂತಕ್ಕನ್ನೋದನ್ನು ಕೊಡ್ತಾನೆ. ಈ ಎಲ್ಲ ಕ್ರಮಗಳಿಂದಾಗಿ ರೈತರಿಗೆ ಭೂಮಿಯೂ ದೊರೆಯಿತು, ವ್ಯಾಪಾರ ವಾಣಿಜ್ಯದಲ್ಲಿ ರಾಷ್ಟ್ರ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಯುದ್ಧ ಕಾಲದಲ್ಲಿ ಒಂದು ಮಾತಿತ್ತು, ಉಳಿದೆಲ್ಲ ರಾಷ್ಟ್ರಗಳಿಗಿಂತಲೂ ರಷ್ಯಾ 100 ವರ್ಷಗಳ ಹಿಂದೆ ಇದೆ ಎಂಬ ಮಾತನ್ನು ಹೇಳ್ತಾ ಇದ್ರು. ಉಳಿದೆಲ್ಲ ರಾಷ್ಟ್ರಗಳು 100 ವರ್ಷ ಮುಂದೆ ಹೋಗಿದ್ರೆ ರಷ್ಯಾ ಇನ್ನು ಎಷ್ಟು ವರ್ಷಗಳ ಹಿಂದೆ ಇತ್ತು ಅಂತ ಹೇಳಿದ್ರೆ 100 ವರ್ಷಗಳ ಕಾಲ ಹಿಂದೆ ಉಳಿದಿತ್ತು. ಹಾಗೆ 100 ವರ್ಷಗಳ ಕಾಲ ಹಿಂದೆ ಉಳಿದಿದ್ದಂತಹ ರಷ್ಯಾವನ್ನ ಆರ್ಥಿಕ ಪ್ರಗತಿ ಪಥದತ್ತ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಯಾರು ಮಾಡಿದ ಅಂತ ಹೇಳಿದ್ರೆ ಲೆನಿನ್ ಅಂತಕ್ಕಂಥ ಮಾಡ್ತಾನೆ. ಅದಕ್ಕೆ ಕಾರಣವಾಗಿದ್ದೆ ಯಾವುದು ಅಂತ ಹೇಳಿದ್ರೆ ಅವನು ಜಾರಿಗೆ ತಂದಂಥ NEP ಮತ್ತು ಅವನು ರೈತರಿಗೆ ಭೂಮಿಯನ್ನು ಕೊಟ್ಟಿದ್ದು, ಹಾಗೆಯೇ ಕೈಗಾರಿಕೆಗಳನ್ನು ಕಾರ್ಮಿಕರ ಅಧೀನಕ್ಕೆ ಕೊಡುವುದರ ಮೂಲಕ ಉತ್ಪಾದನೆಯ ಮೇಲೆ ಹಿಡಿತವನ್ನು ಸಾಧಿಸಿ ರಾಷ್ಟ್ರ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದುವಂತೆ ಮಾಡ್ತಾನೆ. ಇನ್ನು 1918ರಲ್ಲಿ ಹೊಸ ಸಂವಿಧಾನವನ್ನು ಜಾರಿಗೆ ತರ್ತಾನೆ. ನ್ಯೂ ಕಾನ್ಸ್ಟಿಟ್ಯೂಷನ್, ಹೊಸ ಸಂವಿಧಾನವನ್ನು ಜಾರಿಗೆ ತರ್ತಾನೆ. ಚುನಾವಣಾ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ಮಾಡ್ತಾನೆ. ಹೊಸ ಸಂವಿಧಾನವನ್ನು ಜಾರಿಗೆ ತಂದ, ಹಾಗೆಯೇ ಚುನಾವಣಾ ಕಾಯ್ದೆಗಳು ಅವುಗಳಿಗೆ ತಿದ್ದುಪಡಿಯನ್ನು ತರ್ತಾನೆ. ಚುನಾವಣೆಯಲ್ಲಿ ರೈತರು ಮತ್ತು ಕಾರ್ಮಿಕರೇ ಆರಿಸಿ ಬರುವಂತೆ ಮಾಡ್ತಾನೆ. ಚುನಾವಣೆಯಲ್ಲಿ ಯಾವ ಶ್ರೀಮಂತನು ಗೆಲ್ಲಬಾರ್ದು, ಯಾವ ಪುರೋಹಿತನು ಗೆಲ್ಲಬಾರ್ದು, ಯಾರು ಮಾತ್ರ ಗೆದ್ದು ಬರಬೇಕು ಅಂತ ಹೇಳಿದ್ರೆ ರೈತರು ಮತ್ತು ಕಾರ್ಮಿಕರೇ ಆಯ್ಕೆಯಾಗಿ ಬರುವಂತೆ ಮಾಡ್ತಾನೆ. ಹಾಗಾಗಿನೇ ರೈತರಿಂದ ಮತ್ತು ಕಾರ್ಮಿಕರಿಂದ ಕೂಡಿದ ಸರ್ಕಾರ ಸ್ಥಾಪನೆ ಆಗಿದೆ. ಅದನ್ನೇ ಸೋವಿಯತ್ ಗವರ್ನಮೆಂಟ್ ಅಂತೇಳಿ ಕರಿತೇವೆ, ಸಮತಾವಾದ ಸರ್ಕಾರ. ಈಗ ರೈತರಿಂದ ಕಾರ್ಮಿಕರಿಂದ ಕೂಡಿದ ಸರ್ಕಾರವನ್ನು ಸ್ಥಾಪಿಸುವಂತೆ ಮಾಡ್ತಾನೆ. ಅವನು ಭರವಸೆ ಕೊಟ್ಟಿದ್ದ ರೈತರಿಗೆ ಭೂಮಿ, ಕಾರ್ಮಿಕರಿಗೆ ಉದ್ಯೋಗ, ಅದರ ಜೊತೆಗೆ ಅವನು ಅವರಿಗೆ ರಾಜಕೀಯ ಅಧಿಕಾರವನ್ನು ನೀಡುವ ಕೆಲಸ ಎಂತಕ್ಕನ್ನೋದನ್ನು ಮಾಡ್ತಾನೆ. ಆನಂತರ ಅವನು 1923ರಲ್ಲಿ USSR ರಚನೆಯನ್ನು ಮಾಡ್ತಾನೆ. USSR, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತೇಳಿ ಕರಿತೀವಿ. ಇದನ್ನು ವಿಸ್ತರಿಸಿ ಬರಲಿಕ್ಕೆ ಹೇಳ್ತಾರೆ. USSR ವಿಸ್ತರಿಸಿ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತೇಳಿ ಅದನ್ನು ಕರೆಯಲಾಗಿದೆ. ಹೀಗೆ 1923ರಲ್ಲಿ ಅವನು USSRನ ಸ್ಥಾಪನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಇದರಲ್ಲಿ 7 ರಾಜ್ಯಗಳು ಒಗ್ಗೂಡ್ತವೆ. USSRನಲ್ಲಿ 7 ರಾಜ್ಯಗಳು ಒಗ್ಗೂಡಿ USSR ಅಂತಕ್ಕನ್ನೋದು ರಚನೆ ಅಂತಕ್ಕನ್ನೋದನ್ನು ಮಾಡಿದ. ಇನ್ನು ಕೊಮಿಂಟ್ರನ್
ಎಂಬ ಸಂಘಟನೆಯನ್ನು ಆರಂಭಿಸ್ತಾನೆ. ಕೊಮಿಂಟ್ರನ್ ಎಂಬ ಸಂಘಟನೆಯನ್ನು ಆರಂಭಿಸ್ತಾನೆ. ಇದರ ಉದ್ದೇಶ, ಕೊಮಿಂಟ್ರನ್ನಿನ ಉದ್ದೇಶ ಏನು ಅಂತ ಹೇಳಿದ್ರೆ, ವಿಶ್ವದ ರಾಷ್ಟ್ರಗಳಲ್ಲಿ ಸಮತಾವಾದದ ತತ್ವಗಳನ್ನು ಹರಡುವುದು. ವಿಶ್ವದ ರಾಷ್ಟ್ರಗಳಲ್ಲಿ ಸಮತಾವಾದದ ತತ್ವಗಳನ್ನು ಹರಡುವುದು. ವಿಶ್ವದ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಎಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ರಷ್ಯಾದಲ್ಲಿ ಸ್ಥಾಪನೆ ಆಯಿತು ಅಲ್ವಾ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ, ಫ್ರಾನ್ಸ್ನಲ್ಲಿ ಕ್ರಾಂತಿ ಆಯಿತು, ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆ ಆಯಿತು. ಅಮೆರಿಕದಲ್ಲಿ ಕ್ರಾಂತಿ ಆಯಿತು, ಪ್ರಜಾಪ್ರಭುತ್ವ ಸರ್ಕಾರ ಆಯಿತು. ರಷ್ಯಾದಲ್ಲಿ ಕ್ರಾಂತಿ ಆಯಿತು, ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿಲ್ಲ, ಬದಲಾಗಿ ಯಾವ ಸರ್ಕಾರ ಸ್ಥಾಪನೆ ಆಯಿತು? ಸಮತಾ ಸರ್ಕಾರದ ಸ್ಥಾಪನೆ ಆಯಿತು. ಹಾಗೇನೆ ವಿಶ್ವದ ಮೊಟ್ಟ ಮೊದಲ ಸಮತಾ ಸರ್ಕಾರ ಸ್ಥಾಪನೆ ಆಗಿದ್ದು ರಷ್ಯಾ ದೇಶದಲ್ಲಿ. ಹಾಗಾದರೆ ಆ ಸಮತಾವಾದದ ತತ್ವಗಳೇನಿದ್ದಾವೆ ಅವುಗಳನ್ನು ಬೇರೆ ದೇಶಗಳಲ್ಲಿ ಹರಡಲಿಕ್ಕಾಗಿಯೇ ಅವನು ಏನನ್ನು ಸ್ಥಾಪಿಸ್ತಾನೆ ಅಂತ ಹೇಳಿದ್ರೆ ಕೊಮಿಂಟ್ರನ್ ಎಂಬ ಸಂಘಟನೆಯನ್ನು ಸ್ಥಾಪಿಸ್ತಾನೆ. ಇದು ಬೇರೆ ಬೇರೆ ದೇಶಗಳಲ್ಲಿ ಸಮತಾವಾದದ ತತ್ವಗಳನ್ನು ಹರಡುತ್ತೆ. ಹಾಗೆಯೇ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಯಾವ ಸರ್ಕಾರಗಳು ಸ್ಥಾಪನೆ ಆಗ್ತವೆ ಅಂತ ಹೇಳಿದ್ರೆ ಸಮತಾವಾದದ ಸರ್ಕಾರಗಳು ಸ್ಥಾಪನೆ ಅಂತಕ್ಕನ್ನೋದು ನೋಡ್ತಾರೆ. ಉದಾಹರಣೆಗೆ ಚೀನಾದಲ್ಲಿ ಸಹ ಇವತ್ತು ಯಾವ ಸರ್ಕಾರ ಇದೆ ಅಂತ ಹೇಳಿದ್ರೆ ಸಮತಾವಾದದ ಸರ್ಕಾರ ಅಂತ ತಿಳಿದಿದೆ. ಹೀಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಮತಾವಾದದ ತತ್ವಗಳ ಹರಡಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಸಮತಾ ಸರ್ಕಾರಗಳನ್ನು ಸ್ಥಾಪಿಸುವ ಉದ್ದೇಶದಿಂದಲೇ ಕೊಮಿಂಟ್ರನ್ ಎಂಬ ಸಂಘಟನೆಯನ್ನ ಆರಂಭ ಅಂತಕ್ಕನ್ನೋದನ್ನು ಮಾಡಲಾಯಿತು. ಇದಿಷ್ಟು ಲೆನಿನ್ ಜಾರಿಗೆ ತಂದಂತಹ ಪ್ರಮುಖವಾದಂಥ ಸುಧಾರಣೆಗಳು. ಇದರಿಂದಾಗಿನೇ ರಷ್ಯಾ ರಾಷ್ಟ್ರ ಏನನ್ನ ಕಾಣ್ತು ಅಂತ ಹೇಳಿದ್ರೆ ಪ್ರಗತಿ ಅಂತಕ್ಕನ್ನೋದನ್ನು ಕಾಣ್ತು. ಹಾಗಾಗಿನೇ ಲೆನಿನ್ನನ್ನು ರಷ್ಯಾದ ಪಿತಾಮಹ ಅಂತೇಳಿ ಕರೀತಾರೆ. ದ ಫಾದರ್ ಆಫ್ ರಷ್ಯಾ ಅಂತೇಳಿ ಕರೆಯಲಾಯಿತು. ರಷ್ಯಾದ ಪಿತಾಮಹ ಅಂತೇಳಿ ಕರೆಯಲಾಯಿತು. ಆಧುನಿಕ ರಷ್ಯಾದ ನಿರ್ಮಾಪಕ ಅಂತಲೂ ಕರೀತಾರೆ. ದ ಫೌಂಡರ್ ಆಫ್ ನ್ಯೂ ರಷ್ಯಾ, ಆಧುನಿಕ ರಷ್ಯಾದ ನಿರ್ಮಾಪಕ ಅಂತಲೂ ಸಹ ಲೆನಿನ್ನನ್ನು ಕರೀತಾರೆ. ಈ ರಷ್ಯಾ ಕ್ರಾಂತಿ 2 ಹಂತಗಳಲ್ಲಿ ನಡೀತು. ಒಂದು ಮಾರ್ಚ್ ಕ್ರಾಂತಿ, ಎರಡನೇದು ಅಕ್ಟೋಬರ್ ಕ್ರಾಂತಿ. ಮಾರ್ಚ್ ಕ್ರಾಂತಿಯಲ್ಲಿ ಅದು ಯಶಸ್ಸನ್ನು ಪಡೆಯಿತು ಮತ್ತು ತಾತ್ಕಾಲಿಕ ಸರ್ಕಾರ ಸ್ಥಾಪನೆ ಆಯಿತು. ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದ್ದರಿಂದಾಗಿಯೇ ಮತ್ತೊಂದು ಕ್ರಾಂತಿ ಆಯಿತು. ಅದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಕ್ಟೋಬರ್ ಕ್ರಾಂತಿ ಅಂತ ಕರಿತೀವಿ. ಈ ಕ್ರಾಂತಿ ಯಶಸ್ವಿಯಾಗಿ ಲೆನಿನ್ ಅಧಿಕಾರಕ್ಕೆ ಬರ್ತಾನೆ. ಜನರ ಎಲ್ಲ ಆಶೋತ್ತರಗಳನ್ನು ಈಡೇರಿಸುವ ಜೊತೆಗೆ ಆಧುನಿಕ ರಷ್ಯಾದ ನಿರ್ಮಾಣ ಅಂತಕ್ಕನ್ನೋದನ್ನು ಅವನು ಮಾಡ್ತಾನೆ. ಇದಿಷ್ಟು ರಷ್ಯಾ ಕ್ರಾಂತಿಯ ಘಟನೆಗಳು. ಇನ್ನು ರಷ್ಯಾ ಕ್ರಾಂತಿಯ ಪರಿಣಾಮಗಳು. ರಷ್ಯಾ ಕ್ರಾಂತಿಯ ಪರಿಣಾಮಗಳು. ರಷ್ಯಾ ಕ್ರಾಂತಿಯ ಪರಿಣಾಮಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ರಾಜಕೀಯ ಪರಿಣಾಮ. ರಾಜಕೀಯ ಪರಿಣಾಮ ಝಾರ್ ದೊರೆಗಳ ದರ್ಪಿಷ್ಟ ನಿರಂಕುಶ ಪ್ರಭುತ್ವದ ಅಂತ್ಯ. ಝಾರ್ ದೊರೆಗಳ ದರ್ಪಿಷ್ಟ ನಿರಂಕುಶ ಪ್ರಭುತ್ವದ ಅಂತ್ಯವಾಯಿತು ಮತ್ತು ರಷ್ಯಾವನ್ನು ಆಳ್ತಾ ಇದ್ದಂತಹ ರೊಮನೋವ್ ರಾಜಸಂತತಿಯ ಆಡಳಿತ ಅಂತ್ಯ. ಹೀಗೆ ರಷ್ಯಾ ಕ್ರಾಂತಿಯ ರಾಜಕೀಯ ಪರಿಣಾಮ ಅಂತ ಹೇಳಿದ್ರೆ ರೊಮನೋವ್ ಸಂತತಿಯ ಝಾರ್ ದೊರೆಗಳ ದರ್ಪಿಷ್ಟ ನಿರಂಕುಶ ಆಡಳಿತವನ್ನು ಅದೇನು ಮಾಡ್ತದೆ ಅಂತ ಹೇಳಿದ್ರೆ ಅಂತ್ಯಗೊಳಿಸಿತು. ಇನ್ನು ಎರಡನೆಯ ಪರಿಣಾಮ ಸಮತಾ ಸರ್ಕಾರದ ಸ್ಥಾಪನೆ. ಸಮತಾ ಸರ್ಕಾರದ ಸ್ಥಾಪನೆ ವಿಶ್ವದ ಮೊದಲ ಸಮತಾ ಸರ್ಕಾರದ ಸ್ಥಾಪನೆ ಆಯಿತು. ದ ವರ್ಲ್ಡ್ಸ್ ಫಸ್ಟ್ ಕಮ್ಯುನಿಸ್ಟ್ ಗೌರ್ಮೆಂಟ್ ವಾಸ್ ಫಾರ್ಮ್ಡ್. ವಿಶ್ವದ ಪ್ರಥಮ ಸಮತಾ ಸರ್ಕಾರವನ್ನು ಸ್ಥಾಪನೆಯಾಯಿತು. ಇನ್ನು ಮೂರನೇ ಪರಿಣಾಮ USSRನ ರಚನೆ. USSRನ ರಚನೆ ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್. 1923ರಲ್ಲಿ ಯಾರು ಸ್ಥಾಪಿಸ್ತಾ ಅಂತ ಹೇಳಿದರೆ ಲೆನಿನ್ ಅಂತಕ್ಕಂಥನು ಸ್ಥಾಪನೆಯನ್ನು ಮಾಡ್ತಾನೆ. ಹೀಗೆ USSRನ ಸ್ಥಾಪನೆ ಅಂತಕ್ಕಂಥದ್ದು 1923ರಲ್ಲಿ ಆಯಿತು. ಇದು USA ಪ್ರತಿಸ್ಪರ್ಧಿ ಆಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತೇಳಿ ಕರಿತೀವಿ. ಅದು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಾಯಕತ್ವವನ್ನು ವಹಿಸಿಕೊಳ್ಳುತ್ತೆ. ಇನ್ನು
USSR ಇದು ಸೋವಿಯತ್ ಒಕ್ಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳುತ್ತೆ. ಹಾಗೇನೆ ಮುಂದೆ ಜಗತ್ತು 2 ಶಕ್ತಿ ಬಣಗಳಾಗಿ ವಿಭಜನೆ ಆಗುತ್ತೆ. ಒಂದು ಪ್ರಜಾಪ್ರಭುತ್ವವಾದಿ ಬಣ, ಮತ್ತೊಂದು ಸಮತಾವಾದಿ ಬಣ ಅಂತೇಳಿ. ಸಮತಾವಾದಿ ಬಣದ ನಾಯಕತ್ವವನ್ನು ರಷ್ಯಾ ದೇಶ ವಹಿಸಿಕೊಳ್ಳುತ್ತೆ. ಪ್ರಜಾಪ್ರಭುತ್ವವಾದಿ ಬಣದ ನಾಯಕತ್ವವನ್ನು ಅಮೆರಿಕ ದೇಶ ಅಂತಕ್ಕಂಥದ್ದು ವಹಿಸಿಕೊಳ್ಳುತ್ತೆ. ಆ 2 ರಾಷ್ಟ್ರಗಳ ನಡುವೆ ದ್ವೇಷ ವೈಷಮ್ಯಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾಗಿ 2 ಬಣಗಳ ನಡುವೆ ಶೀತಲ ಸಮರ ಅಂತ ಕರೀತೀವಿ, ಕೋಲ್ಡ್ ವಾರ್ ಅಂತ ಕರೀತೀವಿ. ಆ ಶೀತಲ ಸಮರದ ಹುಟ್ಟಿಗೆ ಕಾರಣ ಆಗುತ್ತೆ. USSR ಏನಾದರೂ ರಚನೆ ಆಗದೆ ಹೋಗಿದ್ರೆ ಯಾವುದು ನಡೀತಾ ಇರಲಿಲ್ಲ, ಜಗತ್ತು 2 ಬಣಗಳಾಗ್ತಾ ಇರಲ್ಲ, ಮತ್ತು ಯಾವುದು ನಡೀತಾ ಇರಲ್ಲ ಅಂತ ಹೇಳಿದ್ರೆ ಶೀತಲ ಸಮರ ಅಂತಕ್ಕಂಥದ್ದು ನಡೀತಾ ಇರಲ್ಲ. ಹೀಗೆ 1923ರಲ್ಲಿ USSRನ ರಚನೆಯು ಜಗತ್ತನ್ನು 2 ಶಕ್ತಿ ಬಣಗಳಾಗಿ ವಿಭಜನೆಯನ್ನ ಮಾಡಿ ಶೀತಲ ಸಮರದ ಹುಟ್ಟಿಗೆ ಕಾರಣವಾಯಿತು. ಇನ್ನು 4ನೇದು ಬಲಿಷ್ಠ ರಷ್ಯಾದ ನಿರ್ಮಾಣ. ಲೆನಿನ್ನ ನಂತರ ಜೋಸೆಫ್ ಸ್ಟಾಲಿನ್ ಅಂತಕ್ಕಂಥ ಅಧಿಕಾರಕ್ಕೆ ಬರ್ತಾನೆ, ರಷ್ಯಾದ ಅಧ್ಯಕ್ಷನಾಗ್ತಾನೆ. ಜೋಸೆಫ್ ಸ್ಟಾಲಿನ್. ಲೆನಿನ್ 1924ರಲ್ಲಿ ಮರಣವನ್ನು ಹೊಂದುತ್ತಾನೆ. ಅವನ ಮರಣದ ನಂತರ ರಷ್ಯಾದ ಅಧ್ಯಕ್ಷನಾದಂಥವನು ಯಾರು ಅಂತ ಹೇಳಿದ್ರೆ ಜೋಸೆಫ್ ಸ್ಟಾಲಿನ್ ಅಂತಕ್ಕಂಥವನು. ಅವನು ವಿಶ್ವದಲ್ಲಿಯೇ ಮೊದಲ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾನೆ. ಹೀಗೆ ವಿಶ್ವದಲ್ಲಿಯೇ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದ ಮೊದಲ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ರಷ್ಯಾ ರಾಷ್ಟ್ರ. 1928ರಲ್ಲಿ ಜೋಸೆಫ್ ಸ್ಟಾಲಿನ್ ವಿಶ್ವದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ರಷ್ಯಾ ದೇಶದಲ್ಲಿ ಜಾರಿಗೆ ತರ್ತಾನೆ. ಈ ಪಂಚವಾರ್ಷಿಕ ಯೋಜನೆಗಳಿಂದ ರಷ್ಯಾ ಶರವೇಗದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೆ. ಈ ಪಂಚವಾರ್ಷಿಕ ಯೋಜನೆಗಳು ಶರವೇಗದಲ್ಲಿ ರಷ್ಯಾ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸುವಂತೆ ಮಾಡುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಮೆರಿಕಾಗೆ ಪ್ರತಿಸ್ಪರ್ಧಿ ಯಾರಾದರೂ ಅಂತ ಹೇಳಿದ್ರೆ ರಷ್ಯಾ ರಾಷ್ಟ್ರ ಪ್ರತಿಸ್ಪರ್ಧಿಯಾಗಿ ಬೆಳೀತಾ ಹೋಗುತ್ತೆ. ಇವತ್ತಿಗೂ ಸಹ ಬದ್ಧ ವೈರಿ ರಾಷ್ಟ್ರಗಳು ಯಾವುವು ಅಂತ ಹೇಳಿದ್ರೆ ಅಮೆರಿಕ ಮತ್ತು ರಷ್ಯಾ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವುಗಳ ನಡುವೆ ನಡೀತಾ ಇದ್ದಂಥ ತೀವ್ರವಾದಂಥ ಪೈಪೋಟಿ, ಎಲ್ಲ ಕ್ಷೇತ್ರಗಳಲ್ಲೂ ಅವರು ಪೈಪೋಟಿ ಅಂತಕ್ಕನ್ನೋದನ್ನು ನಡೆಸ್ತಾ ಬರ್ತಾರೆ. ಅಮೆರಿಕ ಉಪಗ್ರಹ ಉಡಾವಣೆಯ ಯೋಜನೆಯನ್ನು ಹಾಕ್ಕೊಳ್ಳುತ್ತೆ. ಆದರೆ ಅವರಿಗಿಂತ ಮುಂಚೆ ಉಪಗ್ರಹವನ್ನು ಉಡಾಯಿಸ್ತವ್ರು ಯಾರು ಅಂತ ಹೇಳಿದ್ರೆ ರಷ್ಯಾ ದೇಶ. ಸ್ಪುಟ್ನಿಕ್ ಎಂಬ ಉಪಗ್ರಹವನ್ನು ಅಮೆರಿಕನ್ನರಿಗಿಂತ ಮುಂಚೆ ಯಾರು ಬಾಹ್ಯಾಕಾಶಕ್ಕೆ ಕಳಿಸಿಕೊಡ್ತಾರೆ ಅಂತ ಹೇಳಿದ್ರೆ ರಷ್ಯಾ. ಈಗ ಅದು ಸೈನಿಕವಾಗಿ ಅಷ್ಟೇ ಅಲ್ಲ, ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ಸಹ ರಷ್ಯಾ ಯಾರ ಜೊತೆಗೆ ತೀವ್ರ ಪ್ರತಿಸ್ಪರ್ಧೆಗೆ ಇಳಿತು ಅಂತ ಹೇಳಿದ್ರೆ ಅಮೆರಿಕದ ಜೊತೆಗೆ ಪ್ರತಿಸ್ಪರ್ಧೆಗೆ ಇಳಿಯುತ್ತೆ. ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಇದು ಬೆಳವಣಿಗೆಯನ್ನು ಹೊಂದುತ್ತೆ ಮತ್ತು ಬಲಿಷ್ಠವಾದಂಥ ಸೈನ್ಯ ಪಡೆಯನ್ನು ಕಟ್ಟುತ್ತೆ. ಅದನ್ನು ರೆಡ್ ಆರ್ಮಿ ಅಂತ ಕರೀತಾರೆ. ಕೆಂಪು ಸೈನ್ಯದ ನಿರ್ಮಾಣವನ್ನು ಅದು ಮಾಡುತ್ತೆ. ಟ್ರಾಟಸ್ಕಿ ಅಂತಕ್ಕಂಥವನು ಸೈನ್ಯ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ. ಅದರ ಜೊತೆಗೆ ಒಂದು ಗುಪ್ತ ಪಡೆಯನ್ನು ಲೆನಿನ್ ಸ್ಥಾಪನೆಯನ್ನು ಮಾಡುತ್ತಾನೆ. ಅದನ್ನು ಚೇಕಾ ಅಂತೇಳಿ ಕರೀತಾರೆ. ಚೇಕಾ ಎಂಬ ಗುಪ್ತ ಪಡೆ. ಆ ಚೇಕಾ ಎಂಬ ಗುಪ್ತ ಪಡೆ ಸಮತಾವಾದದ ಶತ್ರುಗಳನ್ನು ಹತ್ತಿಕ್ಕುತ್ತೆ. ಯಾರು ಸಮತಾವಾದದ ತತ್ವಗಳನ್ನು ವಿರೋಧಿಸ್ತಾರೋ ಅವ್ರನ್ನೆಲ್ಲ ಹತ್ತಿಕ್ಕಿ ಅವ್ರನ್ನ ಹಿಡಿದು ಅವರನ್ನ ಬಂಧಿಸಿ ಅವರನ್ನ ಶಿಕ್ಷೆಗೆ ಗುರಿಪಡಿಸುವ ಮೂಲಕ ಸಮತಾ ಸರ್ಕಾರ ಸ್ಟೇಬಲ್ ಆಗಿ ಅಥವಾ ಅದು ದಕ್ಷವಾಗಿ ನಿಲ್ಲುವಂತೆ ಮಾಡುತ್ತೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಗತಿಯನ್ನು ಸಾಧಿಸುವ ಮೂಲಕ ಬಲಿಷ್ಠ ರಷ್ಯಾ ಅಂತಕ್ಕಂಥದ್ದು, ಆಧುನಿಕ ರಷ್ಯಾ ಅಂತಕ್ಕಂಥದ್ದು ರಷ್ಯಾ ಕ್ರಾಂತಿಯಿಂದಾಗಿ ನಿರ್ಮಾಣ ಅಂತಕ್ಕನ್ನೋದನ್ನು ಹೊಂದುತ್ತೆ. ರಷ್ಯಾದಲ್ಲಿ ಕ್ರಾಂತಿ ಏನಾದ್ರು ಆಗದೆ ಹೋಗಿದ್ರೆ ಇನ್ನೂ ಯಾರು ರಷ್ಯಾವನ್ನು ಆಳ್ತಾ ಇದ್ರು ಅಂತ ಹೇಳಿದ್ರೆ ಝಾರ್ ದೊರೆಗಳೇ ಆಡಳಿತವನ್ನು ಮಾಡ್ತಾ ಇದ್ರು. ರಷ್ಯಾ ಇನ್ನೂ ಎಷ್ಟು ವರ್ಷಗಳ ಹಿಂದೆ ಇರ್ತಾ ಇತ್ತು ಅಂತ ಹೇಳಿದ್ರೆ 100 ವರ್ಷಗಳ ಕಾಲ ಹಿಂದೆಯೇ ಇರ್ತಾ ಇತ್ತು. ಆದರೆ ಲೆನಿನ್ ಮತ್ತು ಸ್ಟಾಲಿನ್ನರ ಆಡಳಿತದಿಂದಾಗಿ ರಷ್ಯಾ ಶರವೇಗದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಬಲಿಷ್ಠ ರಷ್ಯಾದ ನಿರ್ಮಾಣ ಅಂತಕ್ಕಂಥದ್ದು ಆಯಿತು. ಇನ್ನು ಸಮತಾವಾದದ ಬೆಳವಣಿಗೆ ಅಥವಾ ಸಮತಾವಾದದ ಹರಡುವಿಕೆ, ಅದರ ಮತ್ತೊಂದು ಪರಿಣಾಮ ಅಂತ ಹೇಳಿದ್ರೆ ಸಮತಾವಾದದ ಹರಡುವಿಕೆ. 1919ರಲ್ಲಿ ಲೆನಿನ್ ಕೋಮಿಂಟ್ರನ್ ಎಂಬ ಸಂಘಟನೆಯನ್ನು ಆರಂಭಿಸ್ತಾನೆ. 1919ರಲ್ಲಿ ಲೆನಿನ್ ಕೋಮಿಂಟ್ರನ್ ಎಂಬ ಸಂಘಟನೆಯನ್ನು ಆರಂಭಿಸಿದ. ಈ ಸಂಘಟನೆ ವಿಶ್ವದಲ್ಲಿ ಸಮತಾವಾದವನ್ನು ಹರಡುವ ಉದ್ದೇಶವನ್ನು ಹೊಂದಿತ್ತು.
ಈ ಕೊಮಿಂಟ್ರನ್ ಸಂಘಟನೆಯಿಂದಾಗಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಯಾವ ತತ್ವಗಳು ಹರಡಿದ್ವು ಅಂತ ಹೇಳಿದ್ರೆ ಸಮತಾವಾದದ ತತ್ವಗಳು ಹರಡಿದವು. ಎಲ್ಲೆಲ್ಲಿ ಸಮತಾ ಸರ್ಕಾರಗಳು ಸ್ಥಾಪನೆ ಆದವು ಅಂತ ಹೇಳಿದ್ರೆ ಚೀನಾ ಇವತ್ತು ರಷ್ಯಾದ ನಂತರ ಮತ್ತೊಂದು ಪ್ರಮುಖವಾದಂತಹ ಸಮತಾವಾದದ ರಾಷ್ಟ್ರ. ವಿಯೆಟ್ನಾಂ ಚೀನಾದ ನಂತರ ವಿಯೆಟ್ನಾಂನಲ್ಲಿ ಸಮತಾ ಸರ್ಕಾರ ಸ್ಥಾಪನೆ ಆಗಿದೆ. ಇಂಡೋನೇಷ್ಯಾ, ಕೊರಿಯಾ, ಬಲ್ಗೇರಿಯಾ, ರುಮೇನಿಯಾ, ಹೀಗೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಯಾವ ಸರ್ಕಾರಗಳನ್ನು ನೋಡ್ಬೋದು ಅಂತ ಹೇಳಿದ್ರೆ ಸಮತಾವಾದದ ಸರ್ಕಾರಗಳನ್ನು ನಾವು ನೋಡ್ಬೋದು. ರಷ್ಯಾ ಕ್ರಾಂತಿಯೇ ಆಗದೆ ಹೋಗಿದ್ದರೆ ಯಾವ ಸರ್ಕಾರ ಸ್ಥಾಪನೆ ಆಗ್ತಾ ಇರಲಿಲ್ಲ, ಸಮತಾ ಸರ್ಕಾರ ಸ್ಥಾಪನೆ ಆಗ್ತಾ ಇರಲಿಲ್ಲ, ಕೊಮಿಂಟ್ರನ್ ಎಂತಕ್ಕಂಥ ಸಂಘಟನೆ ಆರಂಭ ಆಗ್ತಾ ಇರಲಿಲ್ಲ, ಮತ್ತು ವಿಶ್ವದ ಎಲ್ಲ ಕಡೆ ಯಾವ ತತ್ವಗಳು ಹರಡ್ತಾ ಇರಲಿಲ್ಲ ಅಂದರೆ ಸಮತಾವಾದದ ತತ್ವಗಳು ಹರಡ್ತಾ ಇರಲಿಲ್ಲ. ಭಾರತದಲ್ಲಿಯೂ ಸಹ CPI ಮತ್ತು CPM ಅಂತಕ್ಕಂಥ ಇದ್ದಾರೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಮಾರ್ಕ್ಸಿಸಮ್ ಅಂತ ಹೇಳ್ತಾರೆ CPM ಅಂತ ಹೇಳಿ ಅಲ್ವಾ. ಹೀಗೆ ಭಾರತದಲ್ಲಿಯೂ ಸಹ ಯಾವ ತತ್ವಗಳು ಹರಡಲ್ಪಟ್ಟು ಅಂತ ಹೇಳಿದ್ರೆ ಸಮತಾವಾದದ ತತ್ವಗಳು ಹರಡಲ್ಪಟ್ಟವು. ಇವತ್ತು ಕೇರಳದಲ್ಲಿ CPI ಮತ್ತು CPM ಪಕ್ಷಗಳು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹ ಸಮತಾವಾದದ ತತ್ವಗಳನ್ನು ಹರಡತಕ್ಕಂತಹ ಕೊಮಿಂಟ್ರನ್ ಸಂಘಟನೆ ಆರಂಭ ಆಯಿತು. ಇದರಿಂದಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಯಾವ ತತ್ವಗಳು ಹರಡಿದವು ಅಂತ ಹೇಳಿದ್ರೆ ಸಮತಾವಾದದ ತತ್ವಗಳು ಹರಡಿದವು. ಇನ್ನು ಕೊನೆಯದಾಗಿ ವಿಶ್ವದ ಕಾರ್ಮಿಕರಿಗೆ ಸ್ಫೂರ್ತಿ. ರಷ್ಯಾ ಕ್ರಾಂತಿ ವಿಶ್ವದ ಕಾರ್ಮಿಕರಿಗೆ ಸ್ಫೂರ್ತಿಯನ್ನು ಒದಗಿಸ್ತವೆ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಆರಂಭ ಆಗಲಿಕ್ಕೆ ಕಾರಣ ಆಯಿತು. ವಿಶ್ವದ ಕಾರ್ಮಿಕರಿಗೆ ಸ್ಫೂರ್ತಿಯನ್ನು ನೀಡಿತು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, ಅದನ್ನು ILO ಅಂತೇಳಿ ಕರಿತೀವಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ವಿಶ್ವಸಂಸ್ಥೆ ಪಾಠ ಮಾಡಬೇಕಾದ್ರೆ ಅದು ಬರುತ್ತೆ, ಅವಾಗ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಾನು ಹೇಳ್ತೇನೆ. ವಿಶ್ವದ ಕಾರ್ಮಿಕರಿಗೆಲ್ಲರಿಗೂ ಸ್ಫೂರ್ತಿಯನ್ನು ಒದಗಿಸಿತು. ಯಾಕೆ ಅಂತ ಹೇಳಿದ್ರೆ ರಷ್ಯಾ ಕ್ರಾಂತಿ ನಡೆದದ್ದೇ ರೈತರು ಮತ್ತು ಕಾರ್ಮಿಕರಿಂದ ಅಲ್ವಾ. ಆ ನಂತರ ಲೆನಿನ್ ಅಧಿಕಾರಕ್ಕೆ ಬರ್ತಾನೆ. ರೈತರು ಮತ್ತು ಕಾರ್ಮಿಕರಿಂದಲೇ ಕೂಡಿದ ಸರ್ಕಾರವನ್ನು ಅವನು ಏನು ಮಾಡಿದ ಅಂತ ಹೇಳಿದ್ರೆ ಸ್ಥಾಪನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಹಾಗೆಯೇ ಉತ್ಪಾದನಾ ರಂಗ ಅಂತಕ್ಕನ್ನೋದೇನಿದೆ ಅದೆಲ್ಲವನ್ನು ಯಾರ ಕೈಗೆ ಕೊಡ್ತಾನೆ ಅಂತ ಹೇಳಿದ್ರೆ ರೈತರು ಮತ್ತು ಕಾರ್ಮಿಕರ ಕೈಗೆ ಕೊಡ್ತಾನೆ. ಕಾರ್ಖಾನೆಗಳ ಮಾಲೀಕರು ಯಾರಾದರೂ ಅಂತ ಹೇಳಿದ್ರೆ ಕಾರ್ಮಿಕರೇ ಆಗ್ತಾರೆ. ಕಾರ್ಖಾನೆಗಳ ಮಾಲೀಕರು ಯಾರಾದರೂ ಅಂತ ಹೇಳಿದ್ರೆ ಕಾರ್ಮಿಕನೇ ಮಾಲೀಕನಾದ. ಅಲ್ಲಿ ಯಾವ ಮಾಲೀಕನೂ ಇರಲಿಲ್ಲ, ಕಾರ್ಮಿಕನೇ ಏನಾದ ಅಂತ ಹೇಳಿದ್ರೆ ಮಾಲೀಕನಾದ. ಅವನು ಕಷ್ಟಪಟ್ಟು ದುಡಿದ್ರೆ ಅದರ ಲಾಭ ಎಲ್ಲ ಯಾರಿಗೆ ಸಿಗ್ತಾ ಇತ್ತು? ಕಾರ್ಮಿಕನಿಗೆ ಸಿಗ್ತಾ ಇತ್ತು. ಹೀಗೆ ಕಾರ್ಮಿಕನನ್ನ ಮಾಲೀಕನನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕಾನೂನುಗಳನ್ನು ರಷ್ಯಾ ಸರ್ಕಾರ ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡುತ್ತೆ. ಹಾಗೆಯೇ ಕಾರ್ಮಿಕರಿಗೆ ಕಲ್ಯಾಣಕ್ಕಾಗಿ ಅನೇಕ ಕಾನೂನುಗಳನ್ನು ತಯಾರು ಮಾಡುತ್ತೆ. ಕಾರ್ಮಿಕ ಕಾನೂನುಗಳು ಅಂತ ಹೇಳಿ ಕರಿತೇವೆ. ಅಂತಹ ಯಾವ ಕಾನೂನುಗಳು ವಿಶ್ವದಲ್ಲಿರಲಿಲ್ಲ. ಮೊದಲು ಕಾರ್ಮಿಕ ಕಾನೂನುಗಳನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂತಂದರೆ ರಷ್ಯಾ ದೇಶದಲ್ಲಿ ನಿರ್ಮಾಣ ಅಂತಕ್ಕಂಥ ಮಾಡ್ತಾನೆ. ಇದರಿಂದಾಗಿ ಕಾರ್ಮಿಕರಿಗೆ ಅನೇಕ ಸೌಲಭ್ಯಗಳು ಮತ್ತು ಸವಲತ್ತುಗಳು ಅಂತಕ್ಕಂಥದ್ದು ಸಿಗ್ತವೆ. ಕಾರ್ಮಿಕರಿಗೆ ಹೆಚ್ಚಿನ ವೇತನ ಅಂತಕ್ಕಂಥದ್ದು ಸಿಗಲಿಕ್ಕೆ, ಹೆಚ್ಚಿನ ಲಾಭ ಅಂತಕ್ಕಂಥದ್ದು ಸಿಗಲಿಕ್ಕೆ, ಅವರಿಗೆ ಆರೋಗ್ಯ ಸೌಲಭ್ಯಗಳು ಅಂತಕ್ಕಂಥದ್ದು ಸಿಗಲಿಕ್ಕೆ ಕಾರಣವಾಯಿತು. ಇದರಿಂದಾಗಿ ವಿಶ್ವದ ಇತರೆ ರಾಷ್ಟ್ರಗಳಲ್ಲಿಯೂ ಕಾರ್ಮಿಕರು ಜಾಗೃತರಾಗ್ತಾರೆ. ತಮ್ಮ ಹಕ್ಕುಗಳಿಗಾಗಿ ಅವರು ಏನನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಹೋರಾಟಗಳನ್ನು ಮಾಡಲಿಕ್ಕೆ ಆರಂಭ ಅಂತಕ್ಕನ್ನೋದನ್ನು ಮಾಡ್ತಾರೆ. ಇದರೆಲ್ಲದರ ಪ್ರತಿಫಲವಾಗಿಯೇ ಮುಂದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯಾದಂತಹ ILO, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಸ್ಥಾಪನೆಯಾಗಿ ಇವತ್ತಿಗೂ ಸಹ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅದು ನಿರಂತರವಾಗಿ ಶ್ರಮವನ್ನು ವಹಿಸ್ತಾ ಇದೆ. ಇವಿಷ್ಟು ರಷ್ಯಾ ಕ್ರಾಂತಿಯ ಪರಿಣಾಮಗಳು ಅಲ್ವಾ. ಇದನ್ನು ನಿಮಗೆ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ರಷ್ಯಾ ಕ್ರಾಂತಿಯ ಕಾರಣ ಪರಿಣಾಮಗಳನ್ನು ವಿವರಿಸಿ ಅಂತ. ರಷ್ಯಾ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂದರೆ ರಷ್ಯಾ ಕ್ರಾಂತಿಯ ಕಾರಣಗಳು 6 ಇದ್ದಾವೆ, ಪರಿಣಾಮಗಳು ಒಂದು 8 ಇದ್ದಾವೆ. ಅವುಗಳನ್ನು ಚೆನ್ನಾಗಿ ಓದ್ಕೊಂಡು